ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 56-57ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 56. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಇದರ ಅನುವಾದ: ನನ್ನ ಪರಿಶುದ್ಧ ಭಕ್ತನು ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಇದರ ಭಾವಾರ್ಥ: ಮದ್ ರೂಪಾಶ್ರಯ ಅಂದರೆ ಪರಮಪ್ರಭುವಿನ ರಕ್ಷಣೆಯಲ್ಲಿ ಎಂದರ್ಥ. ಐಹಿಕ ಸೋಂಕಿನಿಂದ ಬಿಡುಗಡೆ ಹೊಂದಲು ಪರಿಶುದ್ಧವಾದ ಭಕ್ತನು ಪರಮಪ್ರಭುವಿನ ಅಥವಾ ಅವನ ಪ್ರತಿನಿಧಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಕಾರ್ಯ ಮಾಡುತ್ತಾನೆ. ಪರಿಶುದ್ಧವಾದ ಭಕ್ತನಿಗೆ ಕಾಲದ ಮಿತಿ ಅನ್ನೋದು ಇರುವುದಿಲ್ಲ. ಅವನು ಯಾವಾಗಲೂ ದಿನದಲ್ಲಿ 24 ಗಂಟೆಗಳ ಕಾಲವು 100% ಮಟ್ಟಿಗೆ ಪರಮಪ್ರಭುವಿನ ಆದೇಶಕ್ಕೆ ಅನುಗುಣವಾಗಿ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾನೆ. ಈ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದ ಭಕ್ತನಿಗೆ ಪರಮಪ್ರಭು ಅತ್ಯಂತ ಕರುಣಾಳು. ಎಲ್ಲ ಕಷ್ಟಗಳಿದ್ದರೂ ಕಡೆಗೆ ಅವನಿಗೆ ದಿವ್ಯ ನಿವಾಸ ಅಥವಾ ಕೃಷ್ಣ ಲೋಕವು ಲಭ್ಯವಾಗುತ್ತದೆ. ಅಲ್ಲಿ ಅವನಿಗೆ ಪ್ರವೇಶ ಖಚಿತ, ಇದರಲ್ಲಿ ಅನುಮಾನವೇ ಇಲ್ಲ. ಆ ಪರಮ ನಿವಾಸದಲ್ಲಿ ಯಾವುದೂ ಬದಲಾಗುವುದಿಲ್ಲ, ಎಲ್ಲವೂ ಶಾಶ್ವತವಾಗಿರುತ್ತವೆ, ಅವ್ಯಯ ಮತ್ತು ಜ್ಞಾನಮಯವಾಗಿರುತ್ತದೆ. ಶ್ಲೋಕ 57. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮುಚ್ಚಿತ್ತಃ ಸತತಂ ದವ. ಇದರ ಅನುವಾದ: ಎಲ್ಲ ಚಟುವಟಿಕೆಗಳಲ್ಲಿಯೂ ನನ್ನನ್ನು ಅವಲಂಬಿಸು ಮತ್ತು ಯಾವಾಗಲೂ ನನ್ನ ರಕ್ಷಣೆಯಲ್ಲಿ ಕೆಲಸ ಮಾಡು. ಇಂತಹ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನನ್ನ ಪ್ರಜ್ಞೆಯನ್ನು ಹೊಂದಿರು. ಇದರ ಭಾವಾರ್ಥ: ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಾಗ ಅವನು ಜಗತ್ತಿನ ಪ್ರಭುವಾಗಿ ಕೆಲಸ ಮಾಡುವುದಿಲ್ಲ. ಸೇವಕನ ಹಾಗೆ ಮನುಷ್ಯನು ಸಂಪೂರ್ಣವಾಗಿ ಪರಮಪ್ರಭುವಿನ ಆದೇಶದಂತೆ ಕೆಲಸ ಮಾಡಬೇಕು. ಸೇವಕನಿಗೆ ವೈಯಕ್ತಿಕ ಸ್ವಾತಂತ್ರ್ಯವಿರುವುದಿಲ್ಲ. ಅವನು ಒಡೆಯನ ಆಜ್ಞೆಯಂತೆ ನಡೆದುಕೊಳ್ಳಬೇಕು. ಪರಮ ಒಡೆಯನ ಪರವಾಗಿ ಕೆಲಸ ಮಾಡುವ ಸೇವಕನಿಗೆ ಲಾಭ ನಷ್ಟಗಳ ಸಮಸ್ಯೆ ಇರುವುದಿಲ್ಲ. ಅವನು ಪ್ರಭುವಿನ ಅಪ್ಪಣೆಯ ಪ್ರಕಾರ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ ಅಷ್ಟೇ. ಅರ್ಜುನನು ಕೃಷ್ಣನ ವೈಯಕ್ತಿಕ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದನು. ಆದರೆ ಕೃಷ್ಣನು ಎದುರುಗಿಲ್ಲದಿದ್ದಾಗ ಮನುಷ್ಯನು ಹೇಗೆ ಕೆಲಸ ಮಾಡಬೇಕು ಎಂದು ಯಾರಾದರೂ ವಾದ ಮಾಡಬಹುದು. ಈ ಗ್ರಂಥದಲ್ಲಿ ಕೃಷ್ಣನು ನೀಡಿದ ಆದೇಶದಂತೆ ಮತ್ತು ಕೃಷ್ಣನ ಪ್ರತಿನಿಧಿಯ ಮಾರ್ಗದರ್ಶನದಂತೆ ಮನುಷ್ಯನು ಕೆಲಸ ಮಾಡಿದರೆ ಪರಿಣಾಮವು ಒಂದೇ ಆಗುತ್ತದೆ. ಈ ಶ್ಲೋಕದಲ್ಲಿ ಮತ್ಪರಹ ಎನ್ನುವ ಸಂಸ್ಕೃತ ಪದವು ಬಹು ಮುಖ್ಯವಾದದ್ದು. ಕೃಷ್ಣನನ್ನು ಸಂತೃಪ್ತಿಪಡಿಸಲು ಕೃಷ್ಣನಿಗಾಗಿ ಕಾರ್ಯ ಮಾಡುವುದನ್ನು ಬಿಟ್ಟು ಮನುಷ್ಯನಿಗೆ ಜೀವನದಲ್ಲಿ ಬೇರೇನೂ ಗುರಿ ಇಲ್ಲ ಎಂದು ಇದು ಸೂಚಿಸುತ್ತದೆ. ಈ ರೀತಿಯಲ್ಲಿ ಮನುಷ್ಯನು ಕೆಲಸ ಮಾಡುವಾಗ ಕೃಷ್ಣನನ್ನು ಕುರಿತು ಮಾತ್ರ ಯೋಚಿಸಬೇಕು. ಈ ನಿರ್ದಿಷ್ಟ ಕರ್ತವ್ಯವನ್ನು ನಿರ್ವಹಿಸಲು ಕೃಷ್ಣನು ನನ್ನನ್ನು ನೇಮಿಸಿದ್ದಾನೆ. ಈ ರೀತಿ ಕೆಲಸ ಮಾಡುವಾಗ ಸಹಜವಾಗಿ ಮನುಷ್ಯನು ಕೃಷ್ಣನನ್ನು ಕುರಿತು ಯೋಚನೆ ಮಾಡಬೇಕು. ಇದು ಪರಿಪೂರ್ಣ ಕೃಷ್ಣ ಪ್ರಜ್ಞೆ. ಆದರೆ ಮನುಷ್ಯನು ಮನಸ್ವಿ ನಡೆದುಕೊಂಡು ಫಲವನ್ನು ಕೃಷ್ಣನಿಗೆ ಅರ್ಪಿಸಬಾರದು ಎನ್ನುವುದನ್ನು ಗಮನಿಸಬೇಕು. ಇಂತಹ ಕರ್ತವ್ಯವು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ಮಾಡಿದುದಲ್ಲ. ಮನುಷ್ಯನು ಕೃಷ್ಣನ ಅಪ್ಪಣೆಯ ಪ್ರಕಾರ ಕೆಲಸ ಮಾಡಬೇಕು. ಇದು ಬಹಳ ಮುಖ್ಯವಾದ ಅಂಶ. ಕೃಷ್ಣನ ಅಪ್ಪಣೆಯು ಸದ್ಗುರುವಿನಿಂದ ಗುರು ಶಿಷ್ಯ ಪರಂಪರೆಯಿಂದ ಬಂದಿದ್ದು. ಆದ್ದರಿಂದ ಗುರುವಿನ ಅಪ್ಪಣೆಯನ್ನು ಜೀವನದ ಪ್ರಧಾನ ಕರ್ತವ್ಯವೆಂದು ಸ್ವೀಕರಿಸಬೇಕು. ಮನುಷ್ಯನು ನಿಜವಾದ ಗುರುವನ್ನು ಪಡೆದುಕೊಂಡು ಅವನ ಆದೇಶಕ್ಕೆ ಅನುಗುಣವಾಗಿ ನಡೆದುಕೊಂಡರೆ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನ ಬದುಕಿನ ಪರಿಪೂರ್ಣತೆಯು ಖಚಿತವಾಗುತ್ತದೆ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.